ಇವಾಗ ಡಿ ಬಾಸ್ ಅವ್ರ ಮನೆ ರೋಡ್ ಕಡೆ ಹೋಗ್ತಾ ಇದೀನಿ ಗೈಸ್. ಇಲ್ಲ ಆಲ್ರೆಡಿ ಫೋಟೋ ಶೂಟ್ ಮಾಡಿಸ್ತಾರೆ. ಅಲ್ಲಿ ಕ್ಯಾಮ್ರಾ ಎಲ್ಲಾ ಕಡೆ ರೊಟೇಟ್ ಆಗ್ತದೆ. ಬಿಗ್ ಬಾಸ್ ಕ್ಯಾಮ್ರಾ. ನಮ್ ದೇಶದ ಜನರು ಹೆಂಗವ್ರೆ ಅಂತ ಅಂದ್ರೆ ಹೆಲ್ಮೆಟ್ ನ ಕೈಲಿ ಇಟ್ಕೊಂಡು ರಾಜಾರೋಷ್ ಗಾಡಿನಲ್ಲಿ ಹೋಗ್ತಾರೆ. ಓ ಹೆಣ್ಮಗು ಒಬ್ಬ ಯಾರ್ ಗುರು ಇದು? ಯಪ್ಪ ನಾವ್ ಅತ್ತೆ ಮಗಳನ್ನೇ ನೋಡ್ದಂಗ ಆಗೋಯ್ತು. 20 ರೂಪಾಯಿ ದುಡ್ದು ಖುಷಿ ಪಡೋ ಏಕೈಕ ವ್ಯಕ್ತಿ ನಾನೇ ಅನ್ಸುತ್ತೆ. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿಲ್ಲ ಯಾಕೆ ಏನಾಯ್ತು ಬ್ರೋ? ಹೆಂಗ್ರೋ ಮಾಡ್ತೀರಾ? ಕುಂಡೆ ಎಲ್ಲ ನೋಡ್ತೈತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತುಂಬಾ ದಿವಸದಿಂದ ತುಂಬಾ ಜನ ಕಮೆಂಟ್ ಮಾಡಿ, ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಒಂದಿನದ ಮಟ್ಟಿಗೆ ಆದ್ರೂ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡಿ ಅಂತ ಕೇಳ್ತಾನೆ ಇದ್ರು. ಸೊ ಟೈಮ್ ಇವತ್ತು ಬಂದಿದೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗಿ ನಾನು ಕೆಲಸ ಮಾಡ್ತಾ ಇದೀನಿ. ಸೊ ನನ್ ಜೊತೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಇರ್ತಾರೆ. ಬ್ರೋ ಬನ್ನಿ ಇಲ್ಲಿ. ಆರಾಮ್ ಬ್ರೋ, ನೀವು? ಆರಾಮ್. ಸೊ ಇವ್ರು ಬಂದು ನನ್ನ ಫಾಲೋವರು. ನಾನು ಒಂದ್ 2 ದಿನದ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಯಾರ್ಯಾರು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಕೆಲಸ ಮಾಡ್ತಾ ಇದೀರಾ ಮೆಸೇಜ್ ಮಾಡಿ ಅಂತ ಹೇಳಿ. ಸೊ ಫಸ್ಟ್ ಮೆಸೇಜ್ ಮಾಡಿದ್ರು. ಸೊ ಇವತ್ತು ನಾನು ಇವ್ರ ID ತಗೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಝೊಮ್ಯಾಟೊ ಕೆಲಸ ಮಾಡ್ತೀನಿ. ಸೊ ಏನಕ್ಕೋಸ್ಕರ ಇವ್ರನ್ನ ಜೊತೆ ಇರ್ತಾರೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಇವಾಗ ನಾನು ಹಾಕೊಂಡಿರೋಂಥ ಬಟ್ಟೆ ಚೇಂಜ್ ಮಾಡಿ ಕೆಲ್ಸಕ್ಕೆ ಹೋಗೋಣ ಬನ್ನಿ. ಸೊ ಫೈನಲಿ ನನ್ನ ಗೆಟಪ್ ಚೇಂಜ್ ಆಗಿದೆ. ಸೊ ಟಿ ಶರ್ಟು, ಬ್ಯಾಗು ಎಲ್ಲ ಪಾಪ ಅವರೇ ತಂದ್ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ದುಡಿತೀನಿ ಅನ್ನೋದೇ ಟ್ವಿಸ್ಟ್ ಇರೋದು. ನಿಜವಾದ ಕಷ್ಟ ಏನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಹೋಗೋಣ. ಸೊ ಇವಾಗ ನಾನು ಮತ್ತೆ ಲಕ್ಷ್ಮೀನಾರಾಯಣ್ ಬ್ರೋ, ನಿಮ್ ಹೆಸರನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಅಂದ್ರೆ ಕರಿಬೋದಾ? ನಾನಿ ಅಂತನಾ? ಓಕೆ. ನಾನಿ ಅವರು ಇಬ್ರು ಕೂಡ ಇವಾಗ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಹೊರಟಿದೀವಿ. ಹೈಕ್ ಆರ್ಡರ್ ಸಿಗುತ್ತೆ ಅಂತ ಹೇಳಿ ಫಸ್ಟ್ ಆ ಲೊಕೇಶನ್ ಹೋಗೋಣ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಒಳ್ಳೆ ಮಜಾ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ. ಇದೇ ಮಜಾ ಕೊನೆವರೆಗೂ ಇರುತ್ತಾ ಇಲ್ಲ ಸುಸ್ತಾಗುತ್ತಾ ನೋಡೋಣ. ಹೈಕ್ ಆರ್ಡರ್ ಅಂತ ಬಂದ್ರೆ ಈ ತರ ಝೋನ್ ಬರುತ್ತೆ. ಓಕೆ, ಈ ಝೋನ್ ನಾವ್ ಇಲ್ಲಿದ್ದೀವಿ. ಓಕೆ. ಸಿಕ್ಕಾಪಟ್ಟೆ ಟೈಮಿಂದ ವೇಟ್ ಮಾಡ್ತಾ ಇದೀವಿ, ಯಾವ್ದು ಆರ್ಡರ್ ಬೀಳ್ತಾ ಇಲ್ಲ. ಸೊ ನೋಡೋಣ ಇನ್ನು ಎಷ್ಟೊತ್ತು ವೇಟ್ ಮಾಡ್ಬೇಕೋ ಗೊತ್ತಿಲ್ಲ. ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರಂಗೆ. ಬ್ರೋ ಇನ್ನು ಆರ್ಡರ್ ಬೀಳಕ್ಕೆ ಎಷ್ಟೊತ್ತಾಗುತ್ತೆ ಹೇಳಕ್ ಆಗಲ್ಲ ಬ್ರೋ. ಆಲ್ಮೋಸ್ಟ್ 1 hour ಆಗಿಲ್ಲ ನಾವು ಬಂದು. ಬ್ರೋ ಆಯ್ತು ಬ್ರೋ. ನಾನು ಸೀರಿಯಸ್ ಆಗಿ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲ ಅಂತ ಅಂದ್ರೆ ಒಂದ್ ಆಗಿದ್ಮೇಲೆ ಒಂದು ಬೀಳ್ತಾನೆ ಇರುತ್ತೆ ಆರ್ಡರ್, ಟಕ ಮಾಡ್ಬೋದು ಅಂತ ಹೇಳಿ. ನ್ಯೂ ಇಯರ್ ಅಲ್ವಾ ಬ್ರೋ, ಎಲ್ಲ ಔಟ್ ಸೈಡ್ ಹೋಗಿದ್ರೆ ಯಾರು ಬುಕ್ ಮಾಡ್ತಾರೆ ಹೇಳಿ. ಬನ್ನಿ RR ನಗರಕ್ಕಾರ ಹೋಗಿ ಟ್ರೈ ಮಾಡೋಣ. ಇವಾಗ RR ನಗರಕ್ಕೆ ಹೋಗ್ಬಿಟ್ಟು ನೋಡೋಣ. ನಮ್ ದೇಶದ ಜನರು ಹೆಂಗವ್ರೆ ಅಂತ ಅಂದ್ರೆ ಹೆಲ್ಮೆಟ್ ನ ಕೈಲಿ ಇಟ್ಕೊಂಡು ರಾಜಾರೋಷ್ ಗಾಡಿನಲ್ಲಿ ಹೋಗ್ತಾರೆ. ಯಾರಪ್ಪ ಇಂತ ಮಹಾಪ್ರಭುಗಳು? ಓ ಹೆಣ್ಮಗು ಸಿಗ್ನಲ್ ರೆಡ್ ಇದೆ ಅಂದ್ರೆ ಇವ್ರು ಹೋಗ್ತವ್ರೆ. ಜನ ನೋಡಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾವ್ದು ಹೇಳಿ? ಇದೆ ನ್ಯಾಚುರಲ್ಸ್ ಇಲ್ಲೇ ಇದೆ ಅಲ್ಲ. ಫಸ್ಟ್ ಆರ್ಡರ್ ಸಿಕ್ಕಿದೆ. ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ರೀಚ್ ಪಿಕಪ್ ಅಂತ ಇದ್ ಮಾಡ್ಬೇಕಾ? ಫಸ್ಟ್ ಆರ್ಡರ್ ಸಿಕ್ಕಿದೆ, ಹೋಗ್ತಾ ಇದೀನಿ ಒಳಗಡೆ. 4536. ಥ್ಯಾಂಕ್ ಯು. ಫೈನಲಿ ಫಸ್ಟ್ ಆರ್ಡರ್ ಸಿಕ್ಕಿದೆ. 6.4 ಕಿಲೋಮೀಟರ್ಸ್ ದೂರ ಇದೆ. ಒಂದು 17 ಮಿನಿಟ್ಸ್ ತೋರಿಸ್ತಾ ಇದೆ. ನೋಡೋಣ ಎಷ್ಟು ಬೇಗ ಹೋಗಾಗುತ್ತೆ. ಒಬ್ಬ ಯಾರ್ ಗುರು ಇದು? ಯಪ್ಪ ನಾವ್ ಅತ್ತೆ ಮಗಳನ್ನೇ ನೋಡ್ದಂಗ ಆಗೋಯ್ತು. ಏನಕ್ಕೆ ಆತರ ಬೊಂಬೆ ಹಾಕಿದೀನಿ? ದೃಷ್ಟಿ ಗೊಂಬೆನ ಏನೋ ಗೊತ್ತಿಲ್ಲ. ಸರಿಯಾಗಿ ಹಾಕೋರೆ. ರಾತ್ರಿ ಹೊತ್ತು ನೋಡ್ಬಿಟ್ರೆ ನಿಗರ್ಕೊಂಡ್ಬಿಡ್ಬೇಕಷ್ಟೇ. ಇವಾಗ ಅಪಾರ್ಟ್ಮೆಂಟ್ ಹತ್ರ ಬಂದೆ. ಡೋಂಟ್ ರಿಂಗ್ ದ ಡೋರ್ ಬೆಲ್ ಅಂತ ಹೇಳಿ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೆ. ಸೊ ಅಷ್ಟೇ, ಇಲ್ಲಿ ಇಟ್ಬಿಟ್ರೆ ಮುಗೀತು. ಡೋರು ಹಿಂಗ್ ಮಾಡ್ಬಿಡ್ತು ಅಂತ ಹಾಕಿದ್ರಲ್ವಾ, ಅದಕ್ಕೆ ಬಾಗಲ್ಲಿ ಇಟ್ಬಿಟ್ಟು ಹೋದ್ರೆ ಅವ್ರು ತಾತಾರೆ. ಫಸ್ಟ್ ಕಸ್ಟಮರ್ ಮುಖ ನೋಡ್ಬೋದು ಅಂತ ಅನ್ಕೊಂಡೆ, ನೋಡಿದ್ರೆ ಕಾಣಿಸ್ತಾ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಹುಡುಗನೇ ತಾನೆ. ಹುಡುಗಿ ಆಗಿದ್ರೆ ಓಕೆ, ಫೀಲ್ ಮಾಡ್ಕೊಂಡ್ರೆ ಒಂದು ಅರ್ಥ ಇದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಫೈನಲಿ ಫಸ್ಟ್ ಆರ್ಡರ್ ನ ಸಕ್ಸಸ್ಫುಲ್ ಆಗಿ ಡೆಲಿವರಿ ಮಾಡಿದೀವಿ. 6 ಕಿಲೋಮೀಟರ್ ಬಂದಿದ್ವಲ್ಲ ಬ್ರೋ, ಒಂದ್ ಟ್ರಿಪ್ 56 ರೂಪಾಯಿ. 6 ಕಿಲೋಮೀಟರ್ ಬಂದು ಡೆಲಿವರ್ ಮಾಡಿದ್ರೆ ಎಷ್ಟು ರೂಪಾಯಿ ಬರುತ್ತೆ ಅನ್ನೋದು ಇವತ್ತು ಗೊತ್ತಾಯ್ತು. ಸೊ 56 ರೂಪಾಯಿ ಬಂದಿದೆ. ಇವಾಗ ಇಲ್ಲೇ ಇರ್ಬೇಕಾ ಹೆಂಗೆ? ಇಲ್ಲ ಬ್ರೋ, ನಾವು ಔಟ್ ಆಫ್ ಝೋನ್ ಇದೀವಿ. ಔಟ್ ಆಫ್ ಝೋನ್ ಹೋಗ್ಬೇಕು. ಸೊ ಇವಾಗ ಝೋನ್ ಒಳಗಡೆ ಹೋಗ್ಬೇಕಂತ. ಸೊ ಏನ್ ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ಹೋಗೋಣ. ಹ್ಯಾಪಿ ಆಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ. ಈಗ ತಲಶೇರಿ ರೆಸ್ಟೋರೆಂಟ್ ಹತ್ರ ಇದೀವಿ. ಝೊಮ್ಯಾಟೊ ಎಷ್ಟು ದಿನದಿಂದ ಮಾಡ್ತಾ ಇರೋದು? ಸ್ಟೂಡೆಂಟಾ? ಆಲ್ ದ ಬೆಸ್ಟ್. ಸಿಕ್ತಾ ಆರ್ಡರ್ ಕಮ್ಮಿ ಕೊಡ್ತಾರ? ನಾವು ಬೆಳಗ್ಗೆ ಒಂದೇ ಆರ್ಡರ್ ಮಾಡಿರೋದು. ಸಿಕ್ಕಾಪಟ್ಟೆ ಕಷ್ಟ ಅಲ್ಲ ಜೀವನ.
ಬ್ರೋ ಈಗ ಕೇಳಿದ್ರಲ್ಲ ಅವನ್ನೇ ಅವ್ನ್ ನೋಡ್ರಿ ಬೀಳ್ತಾನೆ ಇಲ್ವಂತೆ. ಸೊ ಪಾಪ ಅವ್ರ ಸ್ಟೂಡೆಂಟ್ ಅಂತ ಓದ್ಕೊಂಡು ಡೆಲಿವರಿ ಕೆಲಸ ಮಾಡ್ತಾ ಇದಾರೆ. ಸೊ ಏನ್ ಕೆಲಸ ಮಾಡ್ತಾ ಇದೀರಾ ನೀವು ಝೊಮ್ಯಾಟೊ ಫುಲ್ ಡೇ? ಇಲ್ಲ ಫುಲ್ ಡೇ ಇಲ್ಲ ಬ್ರೋ, ನಾನು ಅಪೋಲೋದಲ್ಲಿ ಮೆಡಿಸಿನ್ ಡೆಲಿವರಿ ಮಾಡ್ತೀನಿ. ಅದು 7 to 4 ಮಾಡ್ತೀನಿ. ಇದು 6 to 10 ಅಥವಾ 11 ಮಾಡ್ತೀನಿ. ಅದು 7 to 4, ಇದು 6 to 10, 2 hour ಅಷ್ಟೇ ಗ್ಯಾಪ್. ಜೀವನದಲ್ಲಿ ಮಿಡಲ್ ಕ್ಲಾಸ್ ಹುಡುಗರು ಕಷ್ಟ ಒಂದ ಎರಡ. ಎಜುಕೇಶನ್ ಬ್ರೋ ಡಿಗ್ರಿ ಆಗಿದೆ. ಮತ್ತೆ ಕೆಲ್ಸಕ್ಕೆಲ್ಲ ಟ್ರೈ ಮಾಡಿಲ್ಲ? ಇಲ್ಲ, ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಕೆಲಸ. ನಾನ್ ಬೇರೆ ಆಗ್ಬೇಕು ಅಂತಿದ್ದೀನಿ ಬ್ರೋ, ನನ್ ಗೋಲ್ ಬೇರೆ ಇದೆ. ಅದಕ್ಕೋಸ್ಕರ ಏನಂತ ಕೇಳ್ಬೋದಾ? ಏನಿಲ್ಲ ಬ್ರೋ, ನಾನು ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತಿದ್ದಾರೆ. ನೀವು ಫಿಲಂ ಇಂಡಸ್ಟ್ರಿ? ನಿಜ ಹೇಳ್ತೀನಿ, ಜೀವನದಲ್ಲಿ ಪ್ರತಿಯೊಬ್ರು ಝೊಮ್ಯಾಟೊ ಮಾಡೋರಾಗಿರ್ಬೋದು ಅಥವಾ ಸ್ವಿಗ್ಗಿ ಡೆಲಿವರಿ ಮಾಡೋರಾಗಿರ್ಬೋದು, ಇಲ್ಲ ಏನೇ ಒಂದು ಕೆಲಸ ಮಾಡೋರಾಗಿರ್ಬೋದು, ಎಷ್ಟೋ ಜನಕ್ಕೆ ಏನೋ ಒಂದ್ ಕನ್ಸನ್ನ ನನ್ಸ್ ಮಾಡ್ಕೊಬೇಕು, ಇಲ್ಲ ಜೀವನದಲ್ಲಿ ಏನೋ ಒಂದ್ ಸಾಧನೆ ಮಾಡ್ಬೇಕು ಅನ್ನೋ ತಲೆನಲ್ಲಿ ಇಟ್ಕೊಂಡೆ ಈ ತರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾನು ಒಂದೇ ದೇವರ ಕೇಳ್ಕೊಳೋದು, ಈ ತರ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇರೋದು ಪ್ರತಿಯೊಬ್ಬರ ಕನ್ಸು ಆದಷ್ಟು ಬೇಗ ನನ್ಸ್ ಮಾಡಪ್ಪ ದೇವರೇ ಪರಮಾತ್ಮ ಅಂತ ಹೇಳಿ. ಈಗ ಸದ್ಯಕ್ಕೆ ನನ್ಗೊಂದು ಆರ್ಡರ್ ಬೀಳ್ಲಿ. ನೋಡಿ ಬ್ರೋ, ನೋಡ್ತಾ ಇದೀನಿ ಊರಲ್ಲಿ. ನಿಮ್ ಕನ್ಸು ಏನ್ ಅನ್ಕೊಂಡಿದೀರಾ, ನಿಮ್ದು ನಿಜ ಆಗ್ಲಿ. ನಂದು ನಿಜ ಆಗ್ಲಿ. ನೀವು ಎಲ್ಲಾರ್ದು ಬೇರೆ ಕೇಳ್ಕೊತೀರಾ, ನಿಮ್ದು ಆಗ್ಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಬ್ರೋ. ಸೊ ಇವಾಗ ಇನ್ನೊಂದು ಆರ್ಡರ್ ಬಿಡ್ತಿದ್ದ. 8 minutes 4 kilometers 3.9. ಸೊ ಲೆಟ್ಸ್ ಗೋ. ಜೀವನದಲ್ಲಿ ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಹುಡುಗರಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ಕೆಲಸ ಮಾಡ್ತಾ ಇರೋರು, ಇಲ್ಲ ಓದ್ತಾ ಇರೋ ಹುಡುಗರಿಗೆ ಈಸಿಯಾಗಿ ಸಿಗುವಂತ ಕೆಲಸ ಅಂತ ಅಂದ್ರೆ ಅದು ಡೆಲಿವರಿ ಕೆಲಸ. ಸೊ ಆ ತರ ಕೆಲಸನ ಮಾಡ್ಕೊಂಡು ಎಷ್ಟೊಂದ್ ಜನ ಅವ್ರ ಕನ್ಸುಗಳನ್ನ ನೆನ್ಸ್ ಮಾಡ್ಕೊಬೇಕು ಅಂತ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಜೀವನದಲ್ಲಿ ಏನೋ ಒಂದು ತಗೊಬೇಕು ಅನ್ನೋ ಆಸೆ ಇರುತ್ತೆ, ಮನೆಯಲ್ಲಿ ಕೊಡ್ಸೋದಕ್ಕೆ ಅವ್ರ ಕೈಲಿ ಆಗ್ತಾ ಇರಲ್ಲ. ಅಂತ ಟೈಮಲ್ಲಿ ಏನೇನೋ ಕಷ್ಟ ಬಿದ್ದು ಹಗಲು ರಾತ್ರಿ ಝೊಮ್ಯಾಟೊ ಮಾಡಿ ಅವ್ರಿಗೆ ಇಷ್ಟ ಆಗಿರೋದನ್ನ ತಗೊಂತಾರೆ. ಇನ್ನೂ ಸ್ವಲ್ಪ ಜನ ಪ್ರೀತಿ ಮಾಡಿರೋ ಹುಡುಗಿ ಚೆನ್ನಾಗಿರ್ಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರ ಜೊತೆ ಸುತ್ತಬೇಕು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೊಂದು ಹುಡುಗರು ಝೊಮ್ಯಾಟೊ ಕೆಲಸ ಮಾಡಿ ಅವ್ರ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಆದ್ರೆ ಈ ತರ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅವ್ರು ಅನ್ಕೊಂಡಿರೋದು ಆಗದೆ ಇರ್ಬೇಕಾದ್ರೆ, ಇಲ್ಲ ಪ್ರೀತಿಸಿದವರು ಮೋಸ ಮಾಡಿದಾಗ ಆಗುವಂತ ನೋವು ಕಷ್ಟ ಇದೆಯಲ್ಲ, ಜೀವನದಲ್ಲಿ ನಿಜವಾಗ್ಲೂ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೇನೆ ಆಗಲ್ಲ. ಸೊ ನಾನು ಒಂದೇ ಒಂದು ಹೇಳೋದು, ಜೀವನದಲ್ಲಿ ಪ್ರತಿಯೊಬ್ರು ಕಷ್ಟಪಟ್ಟು ದುಡಿಬೇಕಾದ್ರೆ ಆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದೀನಿ, ಯಾರ ಮೇಲೆ ಯೂಸ್ ಮಾಡ್ತಾ ಇದೀನಿ, ಯಾರಿಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೀನಿ ಅನ್ನೋದನ್ನ ತುಂಬಾ ಯೋಚನೆ ಮಾಡಿ ಸ್ಪೆಂಡ್ ಮಾಡಿ. ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನಿಮ್ಮ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳಿ, ನಿಮಗೇನ್ ಇಷ್ಟನೋ ಅದ್ರ ಮೇಲೆ ಸ್ಪೆಂಡ್ ಮಾಡಿ, ಬೇರೆಯವ್ರ ಮೇಲೆ ಸ್ಪೆಂಡ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ. ಮುಂದೆ ಒಬ್ರು ಝೊಮ್ಯಾಟೊದವ್ರು ಹೋಗ್ತಾ ಇದಾರೆ. ಏನ್ ಗುರು, ಎಷ್ಟೊಂದ್ ಜನ ಝೊಮ್ಯಾಟೊದವರು ಕೆಲಸ ಮಾಡ್ತಾರೆ, ಎಷ್ಟೊಂದ್ ಜನ ಈ ಬಿಸಿಲಲ್ಲಿ ಮಳೆನಲ್ಲಿ ಒಬ್ರಿಗೆ ಊಟ ತಂದ್ಕೊಡೋ ಅಂತ ಪುಣ್ಯದ ಕೆಲಸ ಮಾಡ್ತಾ ಇದಾರೆ. ದಯವಿಟ್ಟು ಪ್ರತಿಯೊಬ್ಬ ಝೊಮ್ಯಾಟೊದವರು ನಿಮ್ ಬಾಗ್ಲಿಗೆ ಬಂದಾಗ ನೀವ್ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಡಿ ಅಂತ ನಾನು ಹೇಳಲ್ಲ, ಇಲ್ಲ ಅಂದ್ರೆ ಅವ್ರಿಗೆ ಮನೆಗ್ ಬಂದ ತಕ್ಷಣ ಏನಾದ್ರು ಕೊಟ್ಟು ಕಳ್ಸಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಒಂದು ಸ್ಮೈಲ್ ಜೊತೆಗೆ ಒಂದು ಆರ್ಡರ್ನ ತಗೊಳ್ಳಿ. ನೋಡಿ, ಇಲ್ಲಿ ಒಂದು ಝೊಮ್ಯಾಟೊ ಪಾರ್ಟ್ನರ್ ಇದಾರೆ, ಒಂದು ಸ್ಮೈಲ್ ಇಂದ ಅವ್ರ ಹತ್ರ ಒಂದು ಆರ್ಡರ್ನ ತಗೊಳ್ಳಿ, ಥ್ಯಾಂಕ್ ಯು ಅಂತ ಹೇಳಿ. ನಿಮ್ಮ ಅಪ್ಪನ ಮನೆ ಗಂಟೆನೂ ಹೋಗಲ್ಲ, ನಿಜವಾಗ್ಲೂ ಖುಷಿ ಪಡ್ತಾರೆ. ಅವ್ರ ಮುಖದಲ್ಲೂ ಕೂಡ ಒಂದು ನಗು ಬರುತ್ತೆ. ಆ ನಗು ನೋಡೋದಕ್ಕೆ ಒಂಥರ ಸಮಾಧಾನ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಜ ನಾನು ಹೇಳಿದ ಮಾತು ಸರಿ ಅಂತ ಅನ್ಸುತ್ತೆ. ಸೊ ಇವಾಗ ಇದು ಕಾರ್ತಿಕೇಯ PG ಅಂತ ಹೇಳಿ, ಸೊ ಇಲ್ಲಿ ರೀಚ್ ಆದೆ. ಹಲೋ ಬ್ರೋ, ಝೊಮ್ಯಾಟೊ? ಬನ್ನಿ ನೋಡೋಣ, ಅಟ್ಲೀಸ್ಟ್ ಕೊಟ್ಟಿದ್ಮೇಲೆ ಒಂದು ಥ್ಯಾಂಕ್ಸ್ ಹೇಳ್ತಾರಾ ಇಲ್ವಾ ಅಂತ ಹೇಳಿ ನೋಡೋಣ. ಹೇಳ್ತಾರ ಬ್ರೋ? ರೇರು ಬ್ರೋ, ಇವಾಗ ನೋಡೋಣ ಇವ್ರು ನಮ್ಗೆ ಥ್ಯಾಂಕ್ಸ್ ಹೇಳ್ತಾರಾ ಇಲ್ವಾ ಅಂತ. ಬ್ರೋ ಇವರು ನಾರ್ತ್ ಇಂಡಿಯನ್ ಹೇಳ್ತಾರೆ, ಆದ್ರೆ ಕರ್ನಾಟಕದವರು ಇಲ್ಲಿರೋರು ಹೇಳಲ್ಲ. ಸೀರಿಯಸ್ ಆಗಿ? ಎಲ್ ಬ್ರೋ ಹೇಳ ಇಲ್ಲ? ಅದೇ ನಾನು ಅನ್ಕೊಂಡು ಹೇಳ್ತಾರೆ ಅಂತ ಹೇಳಿಲ್ಲ ಬ್ರೋ. ಅದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅನ್ನೋದಿಲ್ಲ, ಯಾರಿಗೆ ನಿಜವಾಗ್ಲೂ ಮಾನವೀಯತೆ ಇದೆ ನಿಜವಾಗ್ಲೂ ಹೇಳ್ತಾರೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನನ್ನ ಕಡೆ ಒಂದೊಂದು ರಿಕ್ವೆಸ್ಟ್, ನೀವು ಡೆಲಿವರಿ ಪಾರ್ಟ್ನರ್ ನಿಮ್ಮ ಮನೆಗೆ ಬಂದ್ಬಿಟ್ಟು ಡೆಲಿವರಿ ಮಾಡಿದ್ಮೇಲೆ ಒಂದು ಥ್ಯಾಂಕ್ ಯು ಹೇಳಿ ಏನು ಕಳ್ಕೊಳಲ್ಲ. ಇವಾಗ ಝೋನ್ ಅಲ್ಲೇ ಇದೀನಿ, ನೀವು ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಯೆಲ್ಲೋ ಕಲರ್. ಸೊ ನಾನು ಝೋನ್ ಒಳಗಡೆನೆ ಇದೀನಿ. ಇಲ್ಲೋಡಿ ಇನ್ನೊಂದು ಆರ್ಡರ್ ಬಂತು ಇವಾಗ, ಹಂಗೆ ಅಕ್ಸೆಪ್ಟ್ ಆರ್ಡರ್. ಸೊ ಮ್ಯಾಪ್ ಹಾಕೊಂಡು ಹೊಡೋಣ. ಥ್ಯಾಂಕ್ ಯು ಸರ್. 5 minutes 1.7 kilometer ದೂರದಲ್ಲಿದೆ. ಸೊ ಹೋಗಿ ಡೆಲಿವರಿ ಮಾಡೋಣ. ಅಣ್ಣ ರೆಡಿ ಆಗೋನೆ. ವೆಲ್ಕಮ್. ಗಂಡ್ಮಕ್ಳು ಎಷ್ಟು ಖುಷಿಯಿಂದ ಥ್ಯಾಂಕ್ ಯು ಅಂತ ಹೇಳಿ ತಗೊಂಡೋದ. ನೋಡಿ, ಈ ಆರ್ಡರ್ ಡೆಲಿವರಿ ಮಾಡಿದ್ಕೆ 20 ರೂಪಾಯಿ ಅಷ್ಟೇ ಸಿಕ್ಕಿದ್ದು. 20 ರೂಪಾಯಿ ದುಡ್ದು ಖುಷಿ ಪಡೋ ಏಕೈಕ ವ್ಯಕ್ತಿ ನಾನೇ ಅನ್ಸುತ್ತೆ. ನಮ್ಗೆ ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ಬಟ್ ಇವಾಗ ಊಟಕ್ಕೆ ಅಂತ ನಿಲ್ಲಂಗೂ ಇಲ್ಲ, ಯಾಕಂದ್ರೆ ಊಟಕ್ಕೆ ಅಂತ ಗಾಡಿ ಇವಾಗ ಯಾವ್ದಾದ್ರು ಸೈಡ್ ಹಾಕ್ಬಿಟ್ಟು ಊಟ ಮಾಡೋಣ ಅಂತ ನಿಂತ್ಕೊಂಡ್ರೆ ಆರ್ಡರ್ ಬಿದ್ರೆ ಮತ್ತೆ ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಓಡೋಗ್ಬೇಕು. ಸೊ ಅದಕ್ಕೋಸ್ಕರ ಊಟನೂ ಮಾಡಿದೆ, ಹಂಗೆ ಮಾಡ್ತಾ ಇದೀನಿ. ನೋಡೋಣ ಎಷ್ಟು ಮಾಡಕ್ಕಾಗುತ್ತೆ ಇವತ್ತು ಅನ್ನೋದು. 7344. ಹಾಯ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿಲ್ಲ ಯಾಕೆ ಏನಾಯ್ತು? ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವಾ?
ಅವರು ಚೆನ್ನಾಗಿದ್ದಾರೆ ಅಂತ ಹೇಳೋದಕ್ಕೆ ಚೆನ್ನಾಗಿಲ್ಲ ಅಂತಾರೆ. ಡನ್. ಈ ತರ ಬಂದಾಗೆಲ್ಲ ಕನ್ನಡದಲ್ಲಿ ಮಾತಾಡಿ. ನಿಮ್ಮ ಅಪ್ಪನ ಮನೆ ಗಂಟೆನ್ ಹೋಗಲ್ಲ, ಅವ್ರು ಕನ್ನಡ ಕಲಿತಾರ ಅಷ್ಟೇ. ನಾವ್ ಬಂದವರೆಲ್ಲ ಇಂಗ್ಲಿಷ್ ಅಲ್ಲಿ ಸಂಬಂಧ ಅಂತೆಲ್ಲ ಹೇಳಿದ್ರೆ ಅವ್ರು ಯಾವಾಗ ಕಲಿತಾರ? ಹಾ ಬ್ರೋ, ಒನ್ ಜಾಯಿಂಟ್ ಕನ್ನಡ ಅಂತ ಇದೆ. ಹಾ, ಕೇಳಿದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವ್ ಕನ್ನಡ ಕಲೀರಿ, ಇವ್ರು ಕನ್ನಡ ಕಲಿಸಿ. ಚೆನ್ನಾಗಿದಾರ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ. ಥ್ಯಾಂಕ್ ಯು. 4 minutes ಇದೆ. ಸರಿ, ಇವಾಗ ಹೊಡೋಣ. ಹೊರಡಿ, ವ್ಲಾಗ್ ಬಿಟ್ಟಾರೆ. ನೆಕ್ಸ್ಟ್ ಲೆವೆಲ್ ಇವೆಲ್ಲ ಐಡಿಯಾಸ್ಗಳು. ಇಂಥದ್ದೆಲ್ಲ ನಮ್ಮ ಹುಡುಗರ ಕಡೆಗೆ ಚೆನ್ನಾಗಿ ಹೊಡಿಯೋದು. ಬಿಟ್ಟಿದ್ದೀನಿ. ಓಕೆ ಬ್ರೋ, ಒಳ್ಳೆ ಐಡಿಯಾ ಬ್ರೋ, ಸೂಪರ್. ಸೀರಿಯಸ್ ಆಗಿ ಒಂಥರ ಖುಷಿ ಆಗತ್ತೆ. ಒಂದು ಆರ್ಡರ್ನ ಒಂದ್ ಕಡೆ ಹೋಗಿ ಪಿಕ್ ಮಾಡ್ಕೊಂಡು ಅದನ್ನ ತಗೊಂಡ್ಬಂದು ಯಾರೋ ಗೊತ್ತಿಲ್ದಿರೋರ್ಗೆ ತಂದ್ಕೊಡೋದು, ಇದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇವತ್ತು ಇದು ನನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರೆ ಜೀವನದಲ್ಲಿ ಎಷ್ಟೋ ಜನಕ್ಕೆ ಇದು ಹೊಟ್ಟೆಪಾಡು. ಎಷ್ಟೋ ಜನ ಮಿಡಲ್ ಕ್ಲಾಸ್ ಅವರು ಅವ್ರ ಮನೆಯಲ್ಲಿ ಎಷ್ಟೋ ತರ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಅನ್ಕೊಂಡಿರೋ ಬದುಕೋದಕ್ಕೋಸ್ಕರ ಡೆಲಿವರಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಗಳು ಅವ್ರ ಮನೆಯಲ್ಲಿ ಕಾಸನ್ನ ಕೇಳಕ್ಕಾಗಲ್ಲ, ಆರ್ಥಿಕವಾಗಿ ಕಷ್ಟ ಇದೆ, ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ನಮ್ ದುಡ್ಡನ್ನ ದುಡ್ಕೊಬೇಕು ಅಂತ ಹೇಳಿ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಇನ್ ಸ್ವಲ್ಪ ಜನ ಕೆಲಸ ಮಾಡ್ತಾ ಇದ್ರು ಬರೋ ಸಂಬಳ ಸಾಕಾಗಲ್ಲ, ಇನ್ನೂ ಜೀವನದಲ್ಲಿ ಏನೋ ಮಾಡ್ಬೇಕು, ನಾನು ಅನ್ಕೊಂಡಿರೋ ವಸ್ತುಗಳನ್ನ ತಗೋಬೇಕು, ಇಲ್ಲ ನಾನು ಅನ್ಕೊಂಡಿರೋ ತರ ಜೀವನ ನಡೆಸ್ಬೇಕು ಅಂತ ಹೇಳಿ ಡೆಲಿವರಿ ಕೆಲಸ ಮಾಡ್ತಾ ಇರ್ತಾರೆ. ಡೆಲಿವರಿ ಕೆಲಸ ಮಾಡ್ತಾ ಇರೋ ಅಷ್ಟು ಜನಕ್ಕೂ ನಾನು ಹೇಳೋದೊಂದೇ, ಯಾವ ಕೆಲ್ಸನೂ ಮೇಲಲ್ಲ, ಯಾವ ಕೆಲ್ಸನೂ ಕೀಳಲ್ಲ. ಮಾಡ್ತಿರೋ ಕೆಲ್ಸದಲ್ಲಿ ಶ್ರದ್ಧೆ ಇರ್ಲಿ, ಡೆಫಿನೆಟ್ ಆಗಿ ನೀವು ಅನ್ಕೊಂಡಿರೋ ಸ್ಥಾನ ಒಂದಲ್ಲ ಒಂದಿನ ತಲುಪ್ತೀರಾ. ನಿಮಗೆ ಇಷ್ಟು ದಿನ ಝೊಮ್ಯಾಟೊ ಮಾಡೋದ್ರಲ್ಲಿ ಯಾವತ್ತಾದ್ರೂ ಯಾವ್ದಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ? ಹಾ ಬ್ರೋ, ಆಗಿದೆ. ಏನ್ ಗೊತ್ತಾ ಬ್ರೋ, ಲಿಫ್ಟ್ ಇರುತ್ತೆ, 4 floor ಇರುತ್ತೆ ಅವ್ರ ಮನೆ. ಲಿಫ್ಟ್ ಇರುತ್ತೆ, ಲಿಫ್ಟ್ ಅಲ್ಲಿ ಅಲ್ಲಿ ಆಚೆ ಕಡೆ ಬೋರ್ಡ್ ಆಗಿರ್ತಾರೆ, ಏನು ಡೆಲಿವರಿ ಬಾಯ್ಸ್ ಲಿಫ್ಟ್ ಯೂಸ್ ಮಾಡಂಗಿಲ್ಲ ಅಂತ. ಅವಾಗ ಮೆಟ್ಲು ಎತ್ಕೊಂಡು ಹೋಗ್ಬೇಕು. ಆತರನು ಆಗಿದೆ. ಆಮೇಲೆ ಕಸ್ಟಮರ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಡಿಶ್ ಹಾಕಿರೋದೆಲ್ಲ ಇದೆ ಬ್ರೋ. ಹೌದಾ, ಹಿಂಗೆಲ್ಲ ಮಾಡ್ತಾರೆ? ಓಕೆ, ನಾನು ಕೇಳ್ಪಟ್ಟಿದ್ದೀನಿ, ಅಂದ್ರೆ ನೈಟ್ ಹೊತ್ತಲ್ಲಿ ಫೇಕ್ ಆರ್ಡರ್ಸ್ ಅದು ಜಾಸ್ತಿ ಆಗೋದು. ಏನಿಲ್ಲ ಬ್ರೋ, ಈಗ ಯಾವ್ದೋ ಒಂದ್ ಇದ್ರ ಕಾರ್ಡ್ ಒಳಗಡೆ ಎಲ್ಲ ಬುಕ್ ಮಾಡಿರ್ತಾರೆ, ನಾವು ಹೋಗಿರ್ತೀವಿ, ಆದ್ರೆ ಲೊಕೇಶನ್ ಸರಿಯಾಗಿ ತೋರ್ಸಲ್ಲ, ಅದೊಂದ್ ಬೇರೆ. ಅದಾದ್ಮೇಲೆ ಯಾರು ಆರ್ಡರ್ ಮಾಡಿದಾರೆ ಏನು ಅಂತ ಗೊತ್ತಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅವರು. ಓಕೆ, ಅವಾಗ ಏನು ಮಾಡಕ್ಕಲ್ಲ, ನಾವು ವಾಪಸ್ ಬರ್ಲೇಬೇಕು. ಅದು ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬರ್ಲೇಬೇಕು. ಅವಾಗ ಅದನ್ನ ಫುಡ್ ನ ಏನ್ ಮಾಡ್ತೀರಾ? ಏನಿಲ್ಲ, ಅದು ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದ್ ಮಾಡ್ತೀವಿ ಬ್ರೋ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಡೆಲಿವರಿ ಕೆಲಸ ಈಸಿ ಇಲ್ಲ. ದಯವಿಟ್ಟು ಫೇಕ್ ಆರ್ಡರ್ಸ್ ಮಾಡೋದು, ಇಲ್ಲ ಅಂತಂದ್ರೆ ಸುಮ್ಮನೆ ಆರ್ಡರ್ ಮಾಡ್ಬಿಟ್ಟು ಸರಿ ನಮ್ಮ ಹತ್ರ ದುಡ್ಡಿಲ್ಲ ಕ್ಯಾನ್ಸಲ್ ಮಾಡ್ಬಿಡಿ, ಇಲ್ಲಾಂದ್ರೆ ಇಷ್ಟು ಕೊಡ್ತೀವಿ ಕೊಟ್ಬಿಡಿ, ಆ ಥರ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಏನ್ರಲ್ಲಿ ಮೋಸ ಮಾಡಿದ್ರು ಮನುಷ್ಯ ಬೆಳಿಬೋದು, ಆದ್ರೆ ತಿನ್ನೋ ಅನ್ನದಲ್ಲಿ ಮೋಸ ಮಾಡಿದ್ರೆ ಬೆಳೆದಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ದಯವಿಟ್ಟು ಮುಂದೆ ಯಾರು ಆ ಥರ ಮಾಡಕ್ ಹೋಗ್ಬೇಡಿ. ಯಾವ್ದಿದು? ಮೆಕ್ಡೊನಾಲ್ಡ್ಸ್ ಅಲ್ಲ? ಸೊ ಗೈಸ್, ಇವಾಗ ಇನ್ನೊಂದು ಆರ್ಡರ್ ಬಿದ್ದಿತ್ತು ಮೆಕ್ಡೊನಾಲ್ಡ್ಸು. ಬೆಳಗ್ಗೆಯಿಂದ ಊಟ ಬೇರೆ ಇಲ್ಲ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ನಿಜ ಕಷ್ಟ ಇದೆ ಡೆಲಿವರಿ ಮಾಡೋ ಕೆಲಸ. ಫ್ರೈಸು, ಬರ್ಗರು ನೋಡ್ತಾ ಇದ್ರೆ ಹೊಟ್ಟೆ ಇನ್ನೂ ಜಾಸ್ತಿ ಹಸಿತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಕೆಲಸ. ಸೊ ಇವಾಗ ಹೋಗಿ ಈ ಆರ್ಡರ್ನ ಡೆಲಿವರ್ ಮಾಡ್ಬಿಟ್ಟು ಬರೋಣ. ಸೊ ಮನೆ ನಂಬರ್ 4827. ಪರವಾಗಿಲ್ಲ, ಹುಡುಗಿ ಥ್ಯಾಂಕ್ ಯು ಹೇಳಿದ್ಲು. ಇಲ್ಲೇ ಪಕ್ಕದಲ್ಲೇನೆ 1-2 ರೋಡ್ ಆ ಕಡೆಗೆ ಡಿ ಬಾಸ್ ಅವ್ರ ಮನೆ. ಸೊ ಹೋಗಿ ಸುಮ್ಮನೆ ಹಂಗೆ ನೋಡ್ಕೊಂಡ್ ಬರೋಣ. ಇವಾಗ ಡಿ ಬಾಸ್ ಅವ್ರ ಮನೆ ರೋಡ್ ಕಡೆ ಹೋಗ್ತಾ ಇದೀನಿ. ಅಲ್ಲ ಯಾರ್ಯಾರೋ ಎಲ್ಲ ಆರ್ಡರ್ ಮಾಡ್ತಾರೆ. ನಾನು ಅದಷ್ಟಕ್ಕೆ ಒಂದ್ಸರಿ ಡಿ ಬಾಸ್ ಅವ್ರ ಮನೆಯಿಂದ ಒಂದು ಆರ್ಡರ್ ಬಿದ್ದಿದ್ರೆ ತಗೊಂಡೋಗಿ ಡೆಲಿವರಿ ಮಾಡ್ಬಿಟ್ಟು ಬರ್ತಾ ಇದ್ದೆ. ಗೈಸ್, ಇಲ್ಲ ಆಲ್ರೆಡಿ ಫೋಟೋ ಶೂಟ್ ಮಾಡಿಸ್ತಾರೆ. ತೂಗು ದೀಪ ನಿಲಯ ಇದೆ ಡಿ ಬಾಸ್ ಅವ್ರ ಮನೆ. ಬಿಗ್ ಬಾಸ್ ಕ್ಯಾಮ್ರಾ, ಅಲ್ಲಿ ಕ್ಯಾಮ್ರಾ ಎಲ್ಲ ಕಡೆ ರೊಟೇಟ್ ಆಗ್ತದೆ. ಅಲ್ಲೂ ಕ್ಯಾಮ್ರಾ, ಇಲ್ಲೂ ಕ್ಯಾಮ್ರಾ. ಲೈಫಲ್ಲಿ ನಮಗೂ ಒಂದು ಟೈಮ್ ಬರುತ್ತೆ, ಅವ್ರ ಮನೆ ಒಳಗಡೆ ಹೋಗಿ ಅವ್ರನ್ನೇ ಮೀಟ್ ಮಾಡ್ಕೊಂಡ್ ಬರೋಣ ಒಂದಿನ. ಏನಂತೀರಾ? ಕಾಮೆಂಟ್ ಹಾಕಿ. ಸರ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು ಸರ್. 2230 ಏನ್ ಮರ್ಯಾದಿ, ಇನ್ನೂ ರೆಡಿ ಆಗಿಲ್ಲ. ಔಟ್ ಸೈಡ್ ವೆಯ್ಟ್ ಮಾಡಿ, ವೆಯ್ಟ್ ಮಾಡ್ಬೇಕಾದ್ರೆ ಏನ್ ಮಾಡೋಕ್ಕಾಗಲ್ಲ. ಪಾಪ ಮನುಷ್ಯ ಬೆಳಗ್ಗೆನ ಸುಸುಗೆ ಹೋಗಿಲ್ಲ. ನಾನಂತೂ ಕಟ್ಕೊಂಡು ಬರ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ ನೋಡಿ. ಡಿಸಿಪ್ಲಿನ್, ಸುಸುಗೆ ಬಂದ್ಮೇಲೆ ಕೈ ತೊಳ್ಕೊಂತ ಇದಾರೆ. ಇದು ಇರ್ಬೇಕು ಪ್ರತಿಯೊಬ್ಬ ಮನುಷ್ಯನ್ಗೆ. ಯಾಕಂದ್ರೆ ನಾವು
ಊಟನ ಒಬ್ಬರು ಮನೆಗೆ ತಗೊಂಡೋಗಿ ತಲುಪಿಸ್ತಾ ಇದೀವಿ. ಹೈಜೀನ್ ಆಗಿ ನೀಟಾಗಿರ್ಬೇಕು. ಝೊಮ್ಯಾಟೋದವ್ರನ್ನ ನೋಡಿದ್ರೆ ಏನಾದ್ರು ಒಂದ್ ಸ್ವಲ್ಪ ಕೀಳಂಗ್ ನೋಡೋದು ಆ ತರ ಎಲ್ಲ ಮಾಡ್ತಾರಾ? ಆಗುತ್ತೆ ಬ್ರೋ. ನಮ್ ತಮ್ಮನ್ ಡಬ್ಬೆ ಈಗ ರೀಸೆಂಟ್ ಆಗಿ ಹಿಂಗಾಗೈತೆ. ಹೌದಾ? ಫುಲ್ ಬೇಜಾರು ಬ್ರೋ. ಅವತ್ತೆಲ್ಲ ಡೆಲಿವರಿ ಮಾಡ್ತೀವಿ ಅಂತ ಸ್ವಲ್ಪ ಒಂಥರ ಇದ್ರ ತರ ನೋಡ್ತಾರೆ, ರೆಸ್ಪೆಕ್ಟ್ ಇಲ್ಲ. ಅವ್ರಂತಲ್ಲ, ಬೇರೆ ಯಾರೇ ಹುಡುಗಿರಾದ್ರು ಅಷ್ಟೇ ಹಂಗೆ ನೋಡ್ತಾರೆ. ಏನ್ ಮಾಡಕ್ಕಾಗಲ್ಲ, ತಿಕ್ಕ ಹಾರ್ಕೊಂಡು ಮಾಡೋ ಕಷ್ಟ ಗಂಡ್ ಮಕ್ಳಿಗೆ ಗೊತ್ತು, ಹೆಣ್ಮಕ್ಳಿಗೆ ಏನ್ ಅರ್ಥ ಆಗುತ್ತೆ. ಎಲ್ರು ಹಂಗೆ ಇರಲ್ಲ, ಕೆಲವೊಬ್ರು ಏನ್ ಮಾಡಕ್ಕಾಗಲ್ಲ ಬ್ರೋ. ಕೆಲ್ಸದಲ್ಲಿ ಯಾವ್ದು ಕೀಳು ಮೇಲು ಅನ್ನೋದು ಯಾವ್ದು ಇಲ್ಲ. ಕಷ್ಟ ಪಟ್ಬಿಟ್ಟು ಯಾವನೊಂದ್ ರೂಪಾಯಿ ದುಡಿತಾನೋ ಅವನೇ ಮೇಲು. ಚಲಿಸುವ ಕಾಲವು ಕಲಿಸುವ ಪಾಠವ. ಏನ್ ಬ್ರೋ ಚಳಿ ಆಗ ಸ್ಟಾರ್ಟ್ ಆಯ್ತು ಬ್ರೋ? ಹೆಂಗ್ ಬ್ರೋ ಮಾಡ್ತೀರಾ? ಕುಂಡೆ ಎಲ್ಲ ನೋತೈತೆ. ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಸೊ ಸೀರಿಯಸ್ ಆಗಿ ಅನ್ಕೊಂಡಷ್ಟು ಈಸಿ ಅಂತೂ ನಿಜವಾಗ್ಲೂ ಇರ್ಲಿಲ್ಲ. ಬೆಳಗ್ಗೆಯಿಂದ ಎಕ್ಸಾಕ್ಟ್ ಆಗಿ ಟೈಮ್ ಈಗ ನೋಡ್ಕೊಬಹುದು, 9:50 ಸೊ ಆಲ್ಮೋಸ್ಟ್ 12 ಅವರ್ ಮಾಡಿದೀವಿ ಬ್ರೋ. 12 ಅವರ್ ಕೆಲಸ ಮಾಡಿರೋದು. ಬೆಳಗ್ಗೆಯಿಂದ ನನ್ನ ಜೊತೆ ಸೇರ್ಕೊಂಡು ಏನು ತಿಂದೆ ಇಲ್ಲಿವರೆಗೂ ಮಾಡಿದ್ರು ಬ್ರೋ. ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗಳಿಗೆ ಎಲ್ರಿಗೂ ಒಂದು ಅಸಂಪ್ಷನ್ ಇರುತ್ತೆ ಎಷ್ಟು ದುಡ್ದಿರ್ಬೋದು ಅಂತ ಹೇಳಿ. ಆಕ್ಚುಲಿ ಇವತ್ತು ನಾನು ದುಡ್ದಿದ್ದು 610 ರೂಪಾಯಿ. ಸೊ ಅದಕ್ಕೊಂದು 200 ರೂಪಾಯಿ ಇನ್ಸೆಂಟಿವ್ಸ್ ಬರುತ್ತೆ. ಸುಮ್ಮನೆ ನಾನು ನಿಮ್ನ ಬಕ್ರಾ ಮಾಡೋದಕ್ಕೋಸ್ಕರ ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅಂತ ತೋರಿಸಿ ಮೋಸ ಮಾಡೋದು ಇಷ್ಟ ಅಲ್ಲ. ಕರೆಕ್ಟಾಗಿ ಅರ್ನ್ ಮಾಡಿರೋದು 610 ರೂಪಾಯಿ. ಟೋಟಲ್ ಆಗಿ ಒಂದು 850 ರೂಪೀಸ್ ದುಡ್ದಿರೋದು. ಪೆಟ್ರೋಲ್ ಖರ್ಚು ಅಂತ ನೋಡಿದ್ರೆ ನಾವು ಒಂದು 400 ರೂಪೀಸ್ ಪೆಟ್ರೋಲ್ ಹಾಕ್ಸಿದ್ವಿ. ಅದ್ರಲ್ಲಿ ಒಂದು 200 ರೂಪಾಯಿ ಖರ್ಚಾಗಿರುತ್ತೆ ಬ್ರೋ. 200 ರೂಪಾಯಿ ಆಗುತ್ತೆ. ಸೊ ಡೆಲಿವರಿ ಮಾಡೋರ್ ಕೆಲಸ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ತೋರಿಸ್ಬೇಕು, ಜೊತೆಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಈ ವಿಡಿಯೋನ ಮಾಡಿದ್ದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಬ್ರೋ. ನಿಮ್ಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಕಡೆ ಒಂದು ಸ್ಮಾಲ್ ಇದು ಏನೇ ಬೇಡ ಬ್ರೋ, ಏನು ಬೇಡ, ಇಲ್ಲ ನೀವು ಇಟ್ಕೊಳ್ಳಿ, ಖರ್ಚಿಗೆ ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ಕಡೆನೂ ಒಂದೇ ಒಂದು ರಿಕ್ವೆಸ್ಟ್, ಈ ತರ ಡೆಲಿವರಿ ಪಾರ್ಟ್ನರ್ಸು ನಿಮ್ಮ ಮನೆಗೆ ಬಂದಾಗ ದಯವಿಟ್ಟು ಅವರು ಫುಡ್ ನ ಕೊಟ್ಟಿದ್ಮೇಲೆ ಒಂದು ಥ್ಯಾಂಕ್ ಯು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಟಾಪ್ ಫ್ಲೋರ್ ಅಲ್ಲಿ ಇದ್ದೀರಾ ಇಲ್ಲ ಸೆಕೆಂಡ್ ಫ್ಲೋರ್ ಇದ್ದೀರಾ ಅಂದ್ರೆ ದಯವಿಟ್ಟು ಕೆಳಗಡೆ ಬಂದು ಫುಡ್ ನ ತಗೊಳ್ಳಿ. ನಿಮಗೆ ಇದು ಒಂದೇ ಸರಿ ಕೆಳಗಡೆ ಬರೋ ಅಂಥದ್ದು ಇರುತ್ತೆ. ಆದ್ರೆ ಇವ್ರಿಗೆ ಪ್ರತಿಯೊಂದು ಮನೆಗೆ ಹೋದಾಗ್ಲೂ ಮೇಲೆ ಹೋಗ್ಬೇಕು, ಕೆಳಗಡೆ ಬರಬೇಕು, ಈ ತರ ಕಷ್ಟ ಇರುತ್ತೆ. ಸೊ ಇದೊಂದನ್ನು ಹೇಳಕ್ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾನೆಸ್ಟ್ ಆಗಿ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆ ಕಮೆಂಟ್ಗಳನ್ನ ಓದೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಇನ್ನೊಂದ್ಸರಿ ಥ್ಯಾಂಕ್ ಯು ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಇವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೆ.